ಹಲೋ ಎವ್ರಿವನ್, ವೆಲ್ಕಮ್ ಟು ಶಶಿ ಕುಕ್ಕಿಂಗ್. ಹಾಲಿಡೇ ಅಥವಾ ಟೀ ಕಾಫಿ ಜೊತೆ ಸಿಂಪಲ್ಲಾಗಿ ನಾಷ್ಟ ಏನರ ಮಾಡ್ಬೇಕಂದ್ರೆ ಈ ರೆಸಿಪಿನ ಟ್ರೈ ಮಾಡಿರಿ ಒಂದ್ಸತಿನ. ಇದು ನಾನು ಗಟ್ಟಿ ಅವಲಕ್ಕಿ ತೊಗೊಂಡೇನಿ ನೋಡ್ರಿ. ಇದನ್ನು ನೀರೊಳಗೆ ಹಾಕಿ ತೊಯಿಸಿ ಹಚ್ತೇವಲ್ಲ ಆ ಅವಲಕ್ಕಿನ ಇದನ್ನು ನಾನು ನೀರು ಹಾಕಿ ಒಂದೆರಡು ಸತಿ ತೊಳೆದು ಇದನ್ನು ನೆನೆ ಹಾಕಿಟ್ಟಿರ್ತೀನಿ ಒಂದು 5 ನಿಮಿಷ. ಅದಕ್ಕೆ ಮುಂಚೆ ಯಾರೆಲ್ಲ ಶಶಿ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಬಾಜುಕ್ಕೆ ಬೆಲ್ ಐಕಾನ್ ಇರ್ತೈತೆ, ಅದನ್ನ ಒತ್ತಿದ್ರೆ ನಾ ಮಾಡಿದ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮ್ಗೆ ಬರ್ತೈತೆ ನೋಡಿರಿ. ಈಗ ಒಂದು 5 ನಿಮಿಷ ಅವಲಕ್ಕಿನ ನೆನೆಸಿಟ್ಟಿದ್ನಲ್ರಿ ನಾನು. ಈಗ ಅದನ್ನು ನಾನು ಕೊಬ್ಬರಿ ಸೌತೆಕಾಯಿ ಹೆರಿಯೋದು ಇರ್ತೈತಲ್ಲ ಅದ್ರೊಳಗೆ ಹಾಕಿ ಬಸಿತೇನೆ ನೋಡಿರಿ. ಇದನ್ನ ಅಂದ್ರೆ ನಮಗೊಂದು ಸ್ವಲ್ಪನೂ ನೀರು ಇರಬಾರ್ದ್ರಿ ಒಳಗೆ, ಎಲ್ಲ ಬಸದು ಹೋಗ್ಬೇಕು ನೀರು. ಹಾಗಾಗಿ ಈ ರೀತಿ ಒಂದು 2 ನಿಮಿಷ ಈ ರೀತಿ ಇದ್ರೊಳಗೆ ಇಟ್ಬಿಟ್ರೆ ಇದು ಎಲ್ಲ ನೀರೆಲ್ಲ ಬಸದು ಹೋಗ್ತೈತಿ. ಇದಕ್ಕೆ ಮತ್ತೇನು ಮಾಡ್ಕೊಳ್ಳೋ ಮಟ್ಟ ಅಂದ್ರೆ ನಾವು ಇದೆಲ್ಲ ಪೂರ್ತಿ ನೀರು ಬಸ್ತಿರ್ತೈತೆ ನೋಡಿರಿ. ಜಾಸ್ತಿ ನೆನ್ಸಕ್ಕೆ ಹೋಗ್ಬೇಡ್ರಿ, ಭಾಳ ಹಿಟ್ಟಗತ್ತೆ ಆಗ್ತೈತಿ. ಹಾಗಾಗಿ ಒಂದು ಸ್ವಲ್ಪ ಒಂದು 5 ನಿಮಿಷ ನೆನೆಸ್ಬೇಕು ನೋಡಿರಿ ಅವನ್ನ. ನೀವು ಬೇಕಂದ್ರೆ ತೆಳುವಿತ್ತು ಅಂದ್ರೆ ನೀರಾಗ ಹಾಕಿ ತೊಳೆದು ಇಟ್ಕೊಂಡ್ರು ನಡಿತೈತೆ ರೀ. ಈಗ ಇದಾಗ ಒಂದು ಬೌಲ್ ಇಟ್ಕೊಂಡಿದ್ನಲ್ಲ ಅದಕ್ಕೆ ಈರುಳ್ಳಿನ ಸಣ್ಣಗೆ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕೊಂಡೇನಿ ರೀ, ಒಂದು ಮೀಡಿಯಮ್ ಸೈಜ್ ಅಂತ. ಆಮೇಲೆ ಹಸಿ ಕೊಬ್ಬರಿನ ಈ ರೀತಿ ಸಣ್ಣ ಕಟ್ ಮಾಡಿ ಹಾಕೊಂಡೇನಿ ನೋಡಿರಿ. ಕರಿಬೇವು ಕೊತ್ತಂಬರಿ ಸಣ್ಣ ಕಟ್ ಮಾಡಿ ಹಾಕ್ಕೊಂಡೇನಿ. ಸಣ್ಣ ಕೊಬ್ಬರಿ ಬಾಯೊಳಗೆ ಸಿಕ್ಕಾಕುಂತಂದ್ರೆ ಆಹಾ ಎಷ್ಟು ರುಚಿ ಅನ್ನಿಸ್ತಾವ್ರಿ, ಮಜಾ ಬರ್ತೈತೆ ನೋಡಿರಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಹಾಕೋತೀನಿ ನೋಡಿರಿ. ಆಮೇಲೆ ಒಂದು ಅರ್ಧ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕೋತೀನಿ. ಇನ್ನೊಂದು ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ ಹಾಕೋತೀನಿ. ಈಗ ಇದನ್ನಿಷ್ಟು ಕಲಿಸ್ಕೊಂಬಿಡೋಣ್ರಿ. ಉಪ್ಪು ಖಾರ ಎಲ್ಲ ಫಸ್ಟಿಗೆ ಈರುಳ್ಳಿಯೊಳಗೆ ಕಲಿಸ್ಕೊಂಬಿಡೋಣ. ಆಮೇಲೆ ಅವಲಕ್ಕಿ ಹಾಕಿಂದ ಇದು ಕಲ್ಸೋಕ್ಕಾಗೋದಿಲ್ಲ ರೀ, ಹಾಗಾಗಿ ಈಗ ಕಲಿಸ್ಕೊಂಡೇನಿ. ಈಗ ನಾ ಮಾಡಿದ ವಿಡಿಯೋ TV, ಟ್ಯಾಬು, ಮೊಬೈಲ್, ಕಂಪ್ಯೂಟ್ರ್ ಎಲ್ಲ ಕಡೆ ಬರ್ತೈತೈತಿ. ನೀವು ಯಾವ ಕಡೆ ಮತ್ತು ಯಾವ ಊರಿಂದ ನೋಡಾತೀರ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ. ನೋಡಿರಿ ಈಗ ಅವಲಕ್ಕಿ ನೆನೆಸಿಟ್ಟಿದ್ನೆಲ್ಲ ಈ ನೀರೆಲ್ಲ ನೋಡಿರಿ ಬಸದ ಉದುರಾಗಿ ಅವಲಕ್ಕಿ ಎಲ್ಲ ಹಿಂಗಾಗ್ಯಾವ. ಈಗಿನ ಅವಲಕ್ಕಿನ ನಾವು ಉಳ್ಳಾಗಡ್ಡಿ ಎಲ್ಲ ಕಲಸಿಟ್ಟಿದ್ವಲ್ಲ ಅದ್ರಕ್ಕೆ ಹಾಕೊಂಡ್ಬಿಟ್ಟೇನಿ. ಆಮೇಲೆ ಒಂದು 3 ಸ್ಪೂನಷ್ಟು ಜಿನಗ್ ರವೆ, ಬಾಂಬೆ ರವೆ ಅಂತೇವಲ್ಲ ಅದನ್ನು ಹಾಕ್ಕೊಂಡೇನಿ ನೋಡಿರಿ ನಾನು. ಆಮೇಲೆ ಕಡಲೆ ಹಿಟ್ಟು 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಂಡೇನಿ. ಬರೀ ನಾವು ಅವಲಕ್ಕಿ ರವೆ ಹಾಕೊಂಡ್ಬಿಟ್ರೆ ಇದನ್ನು ಲಾಸ್ಟಿಗೆ ಇದನ್ನು ಎಣ್ಣೆ ಹಾಕಿದ ಕೂಡ ಬಿಡಿ ಆಗೋ ಸಾಧ್ಯತೆ ಇರ್ತೈತೆ. ಅದಕ್ಕೆ ಒಂದು 2 ಸ್ಪೂನಷ್ಟು ಮ್ಯಾಕ್ ಸ್ಟ್ರೆಚ್ಚರ್ಗೋಸ್ಕರ ಕಡಲೆ ಹಿಟ್ಟು ಹಾಕ್ಕೊಂಡೇನಿ ನೋಡಿರಿ. ಈಗ ಇದನ್ನು ಎಲ್ಲ ಕಲಿಸ್ಕೊಂಬಿಡೋಣ್ರಿ. ನೋಡಿರಿ ಇದನ್ನು ಒಂದು 5 ನಿಮಿಷ ಫಸ್ಟಿಗೆ ಎಲ್ಲ ಉಳ್ಳಾಗಡ್ಡಿ ಅವ್ರಿಗೆ ಕಲಿಸ್ಕೊಂಡಿದ್ವಿ ನಾವು. ಒಂದು 2 ನಿಮಿಷ ಈ ರೀತಿ ಇದನ್ನು ಕಲಿಸ್ಕೊಂಬಿಡೋಣ್ರಿ. ಅವಲಕ್ಕಿನ ಭಾಳ ಕಲ್ಸಕ್ಕೆ ಹೋಗ್ಬೇಡ್ರಿ, ಕಲಿಸಿದ್ರೆ ಅವಲಕ್ಕಿ ಎಲ್ಲ ಹಿಟ್ಟಾಗಿ ಮುದ್ದೆ ಆದಂಗೆ ಆಗ್ಬಿಡ್ತೈತಿ. ಹಂಗೆ ಸ್ವಲ್ಪ ಕೈ ಆಡ್ಸ್ಕೊತೀರ್ರಿ. ಒಂದು 2 ಸ್ಪೂನಷ್ಟು ಲಿಂಬೆಹಣ್ಣು ಹಿಡ್ಕೊರಿ. ಹುಳಿ ಖಾರ ಉಪ್ಪಿದ್ರೆ ಮಸ್ತ್ ಅನಿಸ್ತೈತಿ. ಇದು ಟೀ ಕಾಫಿ ಅಥವಾ ಬೆಳಗ್ಗೆ ನಾಷ್ಟ ಕುಡಿದು ನೀವು ಮಾಡಿಬಿಡ್ರಿ. ನೀವು ಇನ್ನೊಂದು ಬೇಕಂತ ಹಾಕಿಸ್ಕೊಂಡು ತಿಂತಾರೆ ನೋಡಿರಿ, ಅಷ್ಟು ಟೇಸ್ಟ್ ಆಗಿದ್ದು ರೀ ಇವು. ಈಗ ಒಂದು ಲಿಂಬೆಹಣ್ಣು ಗಾತ್ರದಷ್ಟು ಉಳ್ಳಿ ತೊಗೊಂಡೇನಿ ನೋಡಿರಿ. ಅದನ್ನು ಒಂದು ಅಂಗೈ ಒಳಗೆ ಒಂದು ಸ್ವಲ್ಪ ನೀರು ಹಚ್ಕೊಂಡು ಈ ರೀತಿ ತಟ್ಕೊಂಬಿಡ್ರಿ. ಕಟ್ಲೆಟ್ ಮಾಡ್ತೀವಲ್ಲ ನಾವು ಆ ರೀತಿ ಇದನ್ನು ಮಾಡ್ಕೊಂಬಿಡ್ರಿ. ನೀವು ಇದಕ್ಕಿಂತ ದೊಡ್ಡ ಅಥವಾ ಸಣ್ಣವಾದರೂ ಮಾಡ್ಕೊಬೋದು. ಈ ರೀತಿ ದಂಡಿ ಎಲ್ಲ ಮಾಡ್ಕೊಂಬಿಟ್ರೆ ನೀವು ಅವು ಒಳಗೆ ಎಣ್ಣೆ ಒಳಗೆ ಹಾಕಿದ ಕೂಡ ಸೀಳೋದಿಲ್ಲ ರೀ. ನೋಡಿರಿ ಅದೇ ರೀತಿನೇ ಇನ್ನೊಂದು ಮಾಡ್ಕೋತೇನೆ ನಾನು. ವಿಡಿಯೋ ಹೆಂಗಾಗೈತೆ ಅಂಥೇಳಿ ಒಂದು ಲೈಕ್ ಮಾಡಿರಿ. ನೋಡಿರಿ ಇದೇ ರೀತಿನ ಎಲ್ಲನೂ ಮಾಡ್ಕೊಂಡು ಇಟ್ಕೊಂಡೇನಿ ರೀ ನಾನು. ಒಂದು 6 ಕಟ್ಲೆಟ್ ಮಾಡ್ಕೊಂಡೇನ ನಾವು ಅವಲಕ್ಕಿ ಕಟ್ಲೆಟ್ ನೋಡ್ರಿ. ಇವು ಮಸ್ತಾಗ್ಯಾವ, ಸೂಪರಾಗ್ಯಾವ. ತಿನ್ನಕ್ಕೆ ಕುಂತ್ರೆ ಇವು ಅಷ್ಟು ರುಚಿಯಾಗಿ ಅವಲಕ್ಕಿಯಿಂದ ಮಾಡ್ಯಾರಂತ ಅನ್ನೋಂಗಿಲ್ಲ ರೀ. ಇವು ಅಷ್ಟು ರುಚಿಯಾಗಿದ್ದು, ಟೇಸ್ಟ್ ಅಂತೂ ಭಾಳ ಸೂಪರಾಗಿದ್ದು ನೋಡಿರಿ. ಈಗ ನಾನು ಗ್ಯಾಸಿನ ಮ್ಯಾಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೆ. ಮೀಡಿಯಮ್ ಉರಿಯೊಳಗೆ ಇಟ್ಕೊರಿ, ಭಾಳ ಕಾಸಕ್ಕೆ ಹೋಗ್ಬೇಡ್ರಿ ಎಣ್ಣೆ. ಈಗ ಒಂದೊಂದು ಬಿಟ್ಕೊಂಡೆ ನೋಡಿರಿ ನಾನು. ಎಣ್ಣೆ ಭಾಳ ಕಾಸಿದ್ರೆ ಏನಾಕೈತ್ರಿ, ಮ್ಯಾಗಿಂದಷ್ಟು ಬೆಂದು ಬಿಡ್ತೈತಿ, ಒಳಗಡೆ ಬೇಯೋದಿಲ್ಲ ರೀ ಇವು. ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಇವನ್ನ ಬೇಯಿಸ್ಕೋಬೇಕಾಕೈತ್ರಿ. ಎಣ್ಣೆ ಫಸ್ಟಿಗೆ ಹಾಕಿದಾಗ ಹೆಂಗಿತ್ರಿ, ಈಗ ಅದು ಸ್ವಲ್ಪ ಬೆಂದಂಗೆ ಎಣ್ಣೆ ಮ್ಯಾಲಿನ ಬುರ್ಗ ಎಲ್ಲ ಕಡಿಮೆ ಆಕೈತಲ್ಲ ರೀ, ಆವಾಗ ಈ ರೀತಿ ಹೊಳ್ಳಿಸಾಕೋಬೇಕು ನೋಡಿರಿ. ನಾವು ಹೊಳ್ಳಿಸಾಕೊಂಡು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಕೈ ಆಡಿಸ್ಕೋಬೇಕ್ರಿ. ಇವನ್ನ ಎಲ್ಲ ಸ್ವಲ್ಪ ಒಂದಕ್ಕೊಂದು ಇದನ್ನಾಗಿರ್ತಾವಲ್ಲ ಅವನ್ನೆಲ್ಲ ಬಿಡಿಸ್ಕೊತೇನಿ. ಅದೇ ರೀತಿನ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ 1-2 ಸತಿ ಈ ಕಡೆ ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕ್ರಿ. ಒಂದು ಸ್ವಲ್ಪ ಇವು ದಪ್ಪಿರೋದ್ರಿಂದ ಒಂದು ಸ್ವಲ್ಪ ಟೈಮ್ ಹಿಡಿತಾವ್ರಿ ಬೇಯಕ್ಕೆ. ಹಸಿ ಬಿಸಿ ಬೇಯಿಸಿದ್ರೆ ಏನಾಕೈತ್ರಿ, ತಿನ್ನಕ್ಕೆ ಟೇಸ್ಟ್ ಬರೋಂಗಿಲ್ಲ. ಹಾಗಾಗಿ ಸಣ್ಣ ಉರಿ ಇಟ್ಕೊಂಡು ಒಂದು ಸ್ವಲ್ಪ ಚಲೋತ್ತಂಗೆ ಬೇಯಿಸ್ಕೊಂಡ್ರೆ ಕುರುಮು ಅಂತಾವ್ರಿ. ಮತ್ತು ಒಳಗಡೆ ಎಲ್ಲ ಬೆಂದು ಭಾಳ ಟೇಸ್ಟಾಗಿ ಬರ್ತಾವೆ ನೋಡಿರಿ. ಲಾಸ್ಟಿಗೆ ಕಲರ್ಗೋಸ್ಕರ ಬೇಕಂದ್ರೆ ಗ್ಯಾಸ್ ಫ್ಲೇಮ್ ಜೋರು ಮಾಡ್ಕೋಬೋದು ನೀವು. ಈಗೆಲ್ಲ ಬೆಂದು ಬಂದಾವ ನೋಡಿರಿ. ಇವು ಸಣ್ಣ ಉರಿ ಇಟ್ಕೊಂಡು ಬೇಯಿಸ್ಕೊಂಡೆ ನಾನು. ಒಳಗೆಲ್ಲ ಭಾಳ ಸೂಪರಾಗಿ ಬೆಂದಿರ್ತಾವೆ ನೋಡಿರಿ. ಮ್ಯಾಗ ರವೆ ಹಾಕೋದ್ರಿಂದ ಎಷ್ಟು ಚಲೋ ಕಾಣಿಸ್ತಾವೆ, ಮಸ್ತಾಗ್ಯಾವಲ್ರಿ. ಕಲರ್ ನೋಡ್ತಾನೆ ತಿನ್ಬೇಕನ್ಸಾತಾವ ನೋಡ್ರಿ ಇವನ್ನ.
ನೋಡ್ರಿ ಅವಲಕ್ಕಿ ಕಟ್ಲೆಟ್ ಭಾರಿ ಆಗ್ಯಾವಲ್ರಿ. ಇದ್ರ ಜೊತೆ ನೀವು ಯಾವ ಬೇಕಾದ ಸಾಸ್ ಚಟ್ನಿ ಟಮಾಟಿಕಾಯಿ ಚಟ್ನಿ ಏನು ಬೇಕಾದ ಹಚ್ಕೊಂಡು ತಿನ್ಬೋದು. ಇದಕ್ಕೆ ನಾನು ಒಂದು ಸಿಂಪಲ್ಲಾಗಿ ಮೊಸರು ಇಟ್ಟೇನಿ. ಮೊಸರನ್ನ ಭಾಳ ಟೇಸ್ಟ್ ಅನಿಸ್ತೈತಿ ಇದಕ್ಕೆ. ನೋಡ್ರಿ ಎಷ್ಟು ಕ್ರಿಸ್ಪಿ ಆಗ್ಯಾವ. ನೀವು ಈ ಥರ ಮಾಡಿ ತೋರ್ಸಾತೇನಿಲ್ಲ ಸ್ಪೂನ್ಲೆ ಎಷ್ಟು ಕುರುಮ್ ಅಂತ ಎಷ್ಟು ಕ್ರಿಸ್ಪಿ ಆಗ್ಯದ ನೋಡ್ರಿ. ಸೌಂಡು ನಿಮ್ಗೆ ಕೇಳ್ಸಾತೈತಲ್ಲ. ಈಗ ಮುರಿದು ತೋರಿಸ್ತೇನೆ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಕುರುಮ್ ಅಂಥೇಳಿ ಎಷ್ಟು ಚಲೋ ನೋಡ್ರಿ. ಒಳಗೆಲ್ಲ ಬೆಂದಾವ ನೋಡ್ರಿ. ಅವಲಕ್ಕಿ ಎಲ್ಲ ಬೆಂದೈತೆ ಒಳಗೆಲ್ಲ. ಮಕ್ಳು ಕೈಯಾಗ ಕೊಟ್ಟೆ ಇನ್ನೊಂದು ಬೇಕಂತ ಅಷ್ಟು ಇಷ್ಟಪಟ್ಟು ತಿಂದ್ರೆ ನೋಡ್ರಿ ಮಕ್ಕಳೆಲ್ಲ. ನೀವು ಮನೆಯೊಳಗೆ ಯಾರನ್ನ ಗೆಸ್ಟ್ ಬಂದರೆ ಈ ರೀತಿ ಮಾಡಿಕೊಡ್ರಿ, ಭಾಳ ಖುಷಿ ಪಡ್ತಾರೆ. ಇದೇ ಥರ ವಿಡಿಯೋ ನೋಡ್ರಿ, ಸಪೋರ್ಟ್ ಮಾಡಿರಿ. ಇನ್ನೂ ಹೊಸ ರೆಸಿಪಿ ಮಾಡಿ ತೋರಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋ ನೋಡೋಕ್ಕೆ ಧನ್ಯವಾದಗಳು.